ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ಸಿಕ್ಕ ವಿಚಾರವಾಗಿ ಪ್ರತಿಕ್ರಿಯಿಸಿ, ಕೆಟ್ಟದ್ದು ಬರೋದೇ ಒಳ್ಳೆಯ ದಾರಿಯಲ್ಲಿ, ಕರೆದುಕೊಂಡು ಹೋಗುವುದಕ್ಕೆ, ಒಳ್ಳೆ ದಿನಗಳು ತೋರುವುದಕ್ಕೆ, ಏನೇ ನೋವಾಗಿದ್ರೂ ಎಲ್ಲರಿಗೂ ನೆಮ್ಮದಿ, ಸಮಾಧಾನ ಸಿಕ್ಕಿದೆ. ಕಾಲಾಯ ತಸ್ಮೈ ನಮಃ, ದೇವರು ನೋಡಿಕೊಳ್ಳುತ್ತಾನೆ ಎಂದರು. ನಮಗೆ ಅದೇ ಹುಟ್ಟುದಬ್ಬ, ನಮಗೆ ಅದೇ ಖುಷಿ, ಅದೇ ನೆಮ್ಮದಿ, ಅದೇ ಸಂತೋಷ. ಚಾಮುಂಡಮ್ಮನ ದರ್ಶನ ಆಯಿತು, ಅಮ್ಮನ ನೋಡ್ಕೊಂಬಂದೆ, ಏನೋ ಒಂಥರ ನೆಮ್ಮದಿ, ಏನೋ ಒಂಥರ ತೃಪ್ತಿ. ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು, ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದ್ದೀನಿ. ಇಲ್ಲಿ ಬಹಳ ಪ್ರೀತಿ ಇರೋವಂಥ ಜಾಗ, ಬಹಳ ಪ್ರೀತಿ ಮಾಡುವಂಥ ನಮ್ಮ ಅಭಿಮಾನಿಗಳು, ಅವ್ರಿಗೆ ಸದಾ ಚಿರಋಣಿ. ಅವರಿಂದನೇ ನಾವು. ಖುಷಿಯಾಗುತ್ತೆ. ಈ ಸಲ ಅಮ್ಮನ ದರ್ಶನ ಪಡಿಬೇಕಾಗಿತ್ತು. ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಯಾಕೋ ಮನಸ್ಸಾಗಿತ್ತು. ಈ ಸತಿ ಬಗೀರ ರಿಲೀಸ್ ಟೈಮಲ್ಲಿ ಹಲವಾರು ಕಡೆ ಓಡಾಡಿದ್ದೆ, ಎಲ್ಲ ಕಡೆ ನೋಡ್ಕೊಂಬಂದೆ. ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ಮಿಕ್ಕಿದ್ದೆಲ್ಲ ಇವ್ರ ಅರೇಂಜ್ಮೆಂಟ್ಸು, ಇದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ, ಇದೆಲ್ಲ ಈ ಥರ ಮಾಡಿದ್ದಾರೆ ಅಂತ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಏನೋ ಒಂಥರ ಮೈಸೂರು ನನಗೆ ಬಹಳ ಹತ್ತಿರವಾದಂಥ ಜಾಗ, ನಾನು ಭಾಳ ಪ್ರೀತಿಸುವಂಥ ಜಾಗ ಮೈಸೂರು. ಸೊ ಖುಷಿ ಆಗುತ್ತೆ. ಸರ್, ಈ ಬಾರಿ ಬಗೀರ ಸಾಕಷ್ಟು ಸಕ್ಸಸ್ ಕಂಡಿದೆ ಸರ್. ಈ ವರ್ಷದ ಸಾಲಿನಲ್ಲಿ ಮುಂದಿನ ವರ್ಷದ ಪ್ಲಾನ್ಗಳೇನಿದೆ? 100% ಹೇಳ್ತೀನಿ ಸರ್, ಎಲ್ಲ ರೆಡಿ ಆಗ್ತಾ ಇದೆ, ಬೇಗ ಹೇಳ್ಬಿಡ್ತೀನಿ. ಎಷ್ಟು ಫಿಲಮ್ಗಳು ಬರ್ಬೋದು ನೆಕ್ಸ್ಟ್ ಇಯರ್? ಯಾಕಂದರೆ ಕನ್ನಡದಲ್ಲಿ ಸಿನಿಮಾಗಳೇ ಕಡಿಮೆ ಬರ್ತದೆ, ಸೆಲೆಬ್ರಿಟಿಗಳು ಹೀರೋಗಳು ಅನ್ನಿಸ್ಕೊಂಡ್ರಲ್ಲ, ವರ್ಷಕ್ಕೆ 2 ವರ್ಷಕ್ಕೆ ಒಂದು ಫಿಲಮ್ ಮಾಡ್ತಿದೆ ಅಂತದ್ರಲ್ಲಿ ನೀವು ಒಂದಷ್ಟು ಅವಾಗ ಕಾಣಿಸ್ಕೊಳ್ತಿದ್ದೀರಿ ಸರ್. ಯಾರ್ಯಾರು ಆ ಥರ ಮಾಡಿದ್ರು ನಾವೆಲ್ಲರೂ ತಿದ್ಕೊಂಡಿದ್ದೀವಿ. ಬಹುಶಃ ಎಲ್ಲರೂ ವರ್ಷಕ್ಕೆ 2-3 ಸಿನಿಮಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ, ನಿಮ್ಮ ಮೂಲಕನೇ ಎಲ್ಲರೂ ಕೇಳ್ಕೊತಾರೆ. ಚಿತ್ರಮಂದಿರಗಳಿಗೆ ಸರ್ ಜನ ಬರ್ತಿರಲಿಲ್ಲ ಸರ್. ಈ ನಡುವೆ ಭೈರತಿ ರಣಗಲ್ ಆಗ್ಬೋದು, ಭಗೀರ ಆಗ್ಬೋದು, ಹೀಗೆ ಸಾಕಷ್ಟು ಫಿಲಮ್ಗಳಿಗೆ ವೀಕ್ಷಣೆ ಮಾಡಲಿಕ್ಕೆ ಬರ್ತಿದ್ದಾರೆ. ಜನಗಳಿಗೆ ಅಥವಾ ಈ ವೀಕ್ಷಕರಿಗೆ, ಪ್ರೇಕ್ಷಕರುಗಳಿಗೆ ಏನಾದರೂ ಇಷ್ಟಪಡ್ತಾರೆ ಸರ್? ಅಭಿಮಾನಿಗಳಿಗೆ ಏನಾದ್ರು ಸರ್? ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡ್ತಾರೆ. ಅವ್ರಿಗೆ ಇಷ್ಟ ಆದರೆ ನಮಗಿಷ್ಟ ಆಗುತ್ತೆ, ಅವ್ರಿಗೆ ಇಷ್ಟವಾಗಿಲ್ಲ ಅಂದರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರತು ನಾವು ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಅಭಿಮಾನಿಗಳೇನು ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಬಂದಿದ್ದೀವಿ, ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಸೊ ಅವ್ರ ಚಾಯ್ಸ್ ಅನಿಸುತ್ತೆ ಅಟ್ ದ ಎಂಡ್ ಆಫ್ ದ ಡೇ. ನಾನು ತೆಗೆದಿದ್ದನ್ನ ನೀನು ನೋಡಲೇಬೇಕು ಅನ್ನೋದಕ್ಕಿಂತ ತೆಗ್ದಿದ್ದೀನಿ, ಒಂದು ಸತಿ ಬಂದು ನೋಡು ಅನ್ನೋದು ಬಹಳ ವಾಸಿ ಅನಿಸುತ್ತೆ. ಅದು 10 ಸಲ ಆಗ್ಬೋದು ಇಷ್ಟವಾದರೆ. ಸೊ ಹಾಗೆ ಅಂತ ಅನ್ಕೋತೀನಿ. ಬಗೀರ 2 ಬರುತ್ತೆ, ಬಂದಾಗ ಹೇಳ್ತೀನಿ. ಮಫ್ತಿ ಕೂಡ ಬರಬೇಕು ಅಂತ ಕೇಳ್ತಾರೆ ಸರ್ ಅಭಿಮಾನಿಗಳು, ಜೊತೆಗೆ ಉಗ್ರಂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಎಲ್ಲ ನಾವು ಎಲ್ಲರೂ ಕೇಳ್ಕೊಳ್ಳೋಣ, ಆದಷ್ಟು ಬೇಗ ಅದೆಲ್ಲ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸರ್, ಈ ವರ್ಷ ಸರ್ ಒಂದಷ್ಟು ಕಹಿ ಘಟನೆಗಳು ನಡೆದಿದೆ. ಸೆಲೆಬ್ರಿಟಿ ದರ್ಶನ್ ಅವರು ಜೈಲಿಗೆ ಹೋಗುವಂಥ ಪ್ರಸಂಗ ಕೂಡ ಆಗಿತ್ತು. ಈಗ ಅವ್ರು ರಿಲೀಸ್ ಆಗಿದ್ದಾರೆ ಸರ್. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಇನ್ನು ಮುಂದೆ ಏನಾದರೂ ಒಳ್ಳೆ ದಿನಗಳು ಬರ್ಬೋದಾ? ಹೇಗೆ ಏನು ಹೇಳ್ತೀರಿ ಸರ್ ಈ ಸಂದರ್ಭಕ್ಕೆ? ಕೆಟ್ಟದ್ದು ಬರೋದೆ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರ್ಸೋಕ್ಕೆ. ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ. ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊತಾನೆ, ಅವ್ನು ಉತ್ತರ ಕೊಡ್ತಾನೆ, ಎಲ್ರಿಗೂ ಒಳ್ಳೆದಾಗುತ್ತೆ. ಅಫ್ಕೋರ್ಸ್ ಎಸ್ ಭೇಟಿ ಮಾಡ್ತೀವಿ. ಆ್ಯಂಡ್ ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ಪು ಅದು ಇದು ಟ್ರೀಟ್ಮೆಂಟ್ಸ್ ಎಲ್ಲ ನಡೀತದೆ. ಆ್ಯಂಡ್ ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವರು ಆರೋಗ್ಯವಾಗಿದ್ದಾರೆ, ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಅಷ್ಟು ಮಾತ್ರ ಹೇಳ್ತೀವಿ. ಸರ್, ಮಲ್ಟಿ ಸ್ಟಾರ್ಗಳ ಫಿಲಮ್ಗಳು ಕನ್ನಡದಲ್ಲಿ ಕಡಿಮೆ ಸರ್. ನೀವು ಮತ್ತೆ ಶಿವರಾಜ್ ಕುಮಾರ್ ಒಂದು ಫಿಲಮ್ ಮಾಡಿದ್ರಿ ಸರ್, ಮಫ್ತಿ, ಆ ಥರದ್ದು ರೇರ್ ಸರ್. ಆ ಥರದ ನಟರ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥದ್ದು ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಜೊತೆ ಆಗ್ಬೋದು, ದರ್ಶನ್ ಅವ್ರ ಜೊತೆ ಆಗ್ಬೋದು, ಯಶ್ ಅವ್ರ ಜೊತೆ ಆಗ್ಬೋದು, ಈ ಥರದ ಯಾವ ಇದೆಯಾ ಸರ್? ಸರ್, ನಟರಿಂದ ಸಿನಿಮಾ ಕತೆ ಅಲ್ಲ ಸರ್, ಕತೆಯಿಂದ ನಾವು ನಟರು. ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ. ಎಲ್ಲರೂ ಕತೆ ಚೆನ್ನಾಗಿದ್ರೆ ಎಲ್ಲರೂ ಬಹುಶಃ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಬರ್ತ್ಡೇ ಅನ್ನೋ ಖುಷಿ ಇದೆಯಾ, ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ಅನ್ನೋ ಭಯ ಇದೆಯಾ? ಎರಡನೇದೇ ನಿಜ, ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ. ಥ್ಯಾಂಕ್ ಯು.